ಕನ್ನಡ ನಾಡಿನಲ್ಲಿ ಹಿಂದಿ ಹೇರಿಕೆ ವಿರುದ್ಧ ಮೊಳಗಿದ ರಣಕಹಳೆ. ತ್ರಿಭಾಷಾ ಸೂತ್ರ ಕೈಬಿಟ್ಟು ದ್ವಿಭಾಷಾ ಸೂತ್ರ ಜಾರಿಗೆ ಆಗ್ರಹ. ಎಸ್ಎಸ್ಎಲ್ಸಿ ಹಿಂದಿ ಪರೀಕ್ಷೆ ರದ್ದುಗೊಳಿಸದಿದ್ರೆ ಪರೀಕ್ಷಾ ಕೇಂದ್ರಗಳಿಗೆ ಮುತ್ತಿಗೆ, ಹೋರಾಟಗಾರರ ಎಚ್ಚರಿಕೆ. ಕರ್ನಾಟಕದಲ್ಲಿ ಹಿಂದಿ ಹೇರಿಕೆ ಭೂತ ಮತ್ತೆ ಮುನ್ನೆಲೆಗೆ ಬಂದಿದೆ. ಶಿಕ್ಷಣ ಕ್ಷೇತ್ರದಲ್ಲಿ ಹಿಂದಿ ಪ್ರಾಬಲ್ಯವನ್ನ ವಿರೋಧಿಸಿ ಬೆಂಗಳೂರಲ್ಲಿ ಇಂದು ವಿವಿಧ ಕನ್ನಡಪರ ಸಂಘಟನೆಗಳು ಬೃಹತ್ ಪ್ರತಿಭಟನೆ ನಡೆಸಿದ್ದಾವೆ. ಹಿಂದಿ ಬೇಡ, ಕನ್ನಡವೇ ಸಾಕು ಅಂತ ಗುಡುಗಿರುವ ಹೋರಾಟಗಾರರು ಸರ್ಕಾರಕ್ಕೆ ನೇರ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಬೆಂಗಳೂರಲ್ಲಿ ಇಂದು ನಾವು ದ್ರಾವಿಡ ಕನ್ನಡಿಗರು ಚಳವಳಿ ಹಾಗೂ ವಿವಿಧ ಒಕ್ಕೂಟಗಳ ನೇತೃತ್ವದಲ್ಲಿ ಹಿಂದಿ ಹೇರಿಕೆ ವಿರುದ್ಧ ಉಗ್ರ ಪ್ರತಿಭಟನೆ ನಡೆಯಿತು. ರಾಜ್ಯದ ಶಾಲಾ ಶಿಕ್ಷಣದಲ್ಲಿ 2026-27ನೇ ಸಾಲಿನಿಂದಲೇ ತ್ರಿಭಾಷಾ ಸೂತ್ರವನ್ನ ಶಾಶ್ವತವಾಗಿ ಕಿತ್ತೊಗೆದು ಕೇವಲ ದ್ವಿಭಾಷಾ ಸೂತ್ರವನ್ನ ಜಾರಿಗೆ ತರಬೇಕು ಅಂತ ಪ್ರತಿಭಟನಾಕಾರರು ಸರ್ಕಾರವನ್ನ ಒತ್ತಾಯಿಸಿದರು. ಕರ್ನಾಟಕ ರಾಜ್ಯದಲ್ಲಿ ತ್ರಿಭಾಷಾ ಪದ್ಧತಿಯನ್ನು ಜಾರಿ ಮಾಡಿರ್ತಕ್ಕಂಥದ್ದು ಇದು ಒಪ್ಲಿಕ್ಕೆ ಸಾಧ್ಯನೇ ಇಲ್ಲ. ನಾವು ಯಾಕೆ ಅಂತ ಹೇಳಿದ್ರೆ ಈಗಿರೋ ಶಿಕ್ಷಣ ಪದ್ಧತಿಯಲ್ಲಿ ಬರತಕ್ಕಂಥ ಒಂದು ಶಿಕ್ಷಣ ಮಂತ್ರಿಗಳು ಯಾರಿದ್ದಾರೆ ಅವರು ಬೇಜವಾಬ್ದಾರಿತನದಿಂದ ಮಕ್ಕಳು ಆಲ್ಮೋಸ್ಟ್ ಎಲ್ಲ ಹಾಳಾಗ್ಬಿಟ್ಟಿದ್ದಾರೆ. 90% ಎಲ್ಲ ಹಾಳಾಗ್ಬಿಟ್ಟಿದ್ದಾರೆ. ಇನ್ನು 10% ಅಷ್ಟೇ ಮಕ್ಕಳು ದೊಡ್ಡವ್ರಿಗೆ ಗೌರವ ಕೊಟ್ಕೊಂಡು ಹಿರಿಯರಿಗೆ ಒಂದು ಹಾಕೊಟ್ಟಿರೋ ಹಾಗೆ ನಡೀತಾ ಇರ್ತಕ್ಕಂಥದ್ದು. ಈಗಿರೋ ಮಕ್ಕಳಿಗೆ ಕೂರಿಸ್ಕೊಳ್ಳಿ, ಎಲ್ಲರೂ ನೀವು ಬೇಕಾದ್ರೆ ನಿಮ್ಮ ಮನೆಯಲ್ಲಿ ಮಕ್ಕಳನ್ನ ಕೂರಿಸ್ಕೊಂಡು ಕೇಳಿ, ನಿಮ್ಮ ರಾಜ್ಯದ ಮುಖ್ಯಮಂತ್ರಿ ಯಾರು, ಪ್ರಧಾನಮಂತ್ರಿ ಯಾರು, ರಾಷ್ಟ್ರಪತಿ ಯಾರು, ಕನ್ನಡದಲ್ಲಿ ಎಷ್ಟು ಅಕ್ಷರ ಇದೆ, ಒತ್ತಕ್ಷರ ಏನು, ವ್ಯಂಜನ ಏನು, ವ್ಯಾಕರಣ ಏನು ಅಂತ ಕೇಳಿ ಯಾರಿಗೂ ಕೂಡ ಗೊತ್ತಿಲ್ಲ. ಯಾಕಂದರೆ ಎಲ್ಲ ಮರ್ತೋಗಿದ್ದಾರೆ. ಈಗೆಲ್ಲ ಆನ್ಲೈನ್ ಕ್ಲಾಸ್, ಆನ್ಲೈನ್ ಮೊಬೈಲ್ ಪಾಠ ಹೇಳ್ಕೊಡುವಂಥ ಜಾಸ್ತಿ ಆಗಿದೆ. ಹಾಗಾಗಿ ನಾವು ಅದನ್ನೇ ವಿರೋಧಿ ಮಾಡ್ತಾ ಇದ್ದೀವಿ. ಆನ್ಲೈನ್ ಕ್ಲಾಸ್ಗಳನ್ನೇ ತೆರವು ಮಾಡಬೇಕು ಅಂತ. ಶಾಲಾ ಪಠ್ಯಕ್ರಮದಲ್ಲಿ ಹಿಂದಿ ವಿಷಯವನ್ನ ಕಡ್ಡಾಯಗೊಳಿಸಬಾರದು. ಇದೇ ಮಾರ್ಚ್ 30ರಂದು ನಡೆಯಲಿರುವ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳು ಹಿಂದಿ ಪರೀಕ್ಷೆ ಬರೆಯದಿದ್ದರೂ ಅವರನ್ನ ಉತ್ತೀರ್ಣಗೊಳಿಸುವಂತೆ ಕಾಯ್ದೆ ರೂಪಿಸಬೇಕು ಎಂದಿದ್ದಾರೆ. ಇನ್ನು ಪ್ರತಿಭಟನೆಯ ನೇತೃತ್ವ ವಹಿಸಿದ್ದ ನಾವು ದ್ರಾವಿಡ ಕನ್ನಡಿಗರು ಚಳವಳಿಯ ಸಂಸ್ಥಾಪಕ ಸಂಚಾಲಕರು ಆದ ಅಭಿ ಒಕ್ಕಲಿಗ ಅವರು ಮಾತನಾಡಿ, ಹಿಂದಿ ಶಿಕ್ಷಣವು ಕನ್ನಡದ ಮಕ್ಕಳ ಪಾಲಿಗೆ ಕಬ್ಬಿಣದ ಸಲಾಕೆಯಾಗಿದೆ. ಶೈಕ್ಷಣಿಕ, ಸಾಂಸ್ಕೃತಿಕ ಮತ್ತು ಉದ್ಯೋಗದ ವಿಷಯದಲ್ಲಿ ಕನ್ನಡಿಗರನ್ನ 2ನೇ ದರ್ಜೆಯ ಪ್ರಜೆಯನ್ನಾಗಿ ಮಾಡುವ ಹಿಂದಿ ದಬ್ಬಾಳಿಕೆ ನಿಲ್ಲಬೇಕು. ಒಂದು ವೇಳೆ ಸರ್ಕಾರ ಎಚ್ಚೆತ್ತುಕೊಳ್ಳದಿದ್ದರೆ ರಾಜ್ಯದಾದ್ಯಂತ ನಡೆಯುವ ಎಸ್ಎಸ್ಎಲ್ಸಿ ಹಿಂದಿ ಪರೀಕ್ಷಾ ಕೊಠಡಿಗಳಿಗೆ ನುಗ್ಗಿ ಪರೀಕ್ಷೆ ತಡೆಯುತ್ತೇವೆ ಎಂದು ಆಕ್ರೋಶ ಹೊರಹಾಕಿದ್ದಾರೆ. ಎಲ್ಲ ಕನ್ನಡ ಪರ ಹೋರಾಟಗಾರರು ಇವತ್ತು ಮಲ್ಲೇಶ್ವರಮ್ಮನ ಒಂದು ಎಸ್ಎಸ್ಎಲ್ಸಿ ಬೋರ್ಡ್ ಹತ್ರ ಒಂದು ಪ್ರತಿಭಟನೆ ಮಾಡ್ತಾರೆ. ಕಾರಣ ಏನು ಅಂದರೆ, ಇವತ್ತು ನಮ್ಮ ಎಸ್ಎಸ್ಎಲ್ಸಿನಲ್ಲಿ ಹಿಂದಿನ ಕಡ್ಡಾಯವಾಗಿ ಪಾಸ್ ಮಾಡಲೇಬೇಕಂತ ಹೇಳಿ ಒಂದು ಕಡ್ಡಾಯ ಮಾಡಿರೋದ್ರ ವಿರುದ್ಧವಾಗಿ ಒಂದು ಹೋರಾಟ. ಯಾಕಂದರೆ ಇವತ್ತು ನಮ್ಮ ಕನ್ನಡದ ಮಕ್ಕಳು ಹಿಂದಿ ಕಲಿಯೋದು ತುಂಬ ಕಷ್ಟ ಆಗುತ್ತೆ. ಆ ಹಿಂದಿಯಿಂದ ಎಷ್ಟೋ ಜನ ಮಕ್ಕಳು, ಸುಮಾರು 1.5 ಲಕ್ಷ ಮಕ್ಕಳು ಇವತ್ತು ಫೇಲ್ ಆಗಿದ್ದಾರೆ. ಕಾರಣ ಏನಂದ್ರೆ ನಾವು ಹಿಂದಿ ಕಲಿಯೋದಕ್ಕೆ ತುಂಬ ಕಷ್ಟ ಆಗ್ತದೆ. ಹಾಗಾಗಿ ಮಕ್ಕಳೇನಂದರೆ ಫೇಲ್ ಆಗ್ತಾರೆ. ಫೇಲ್ ಆಗೋದ್ರಿಂದ ಒಂದು ವರ್ಷ ಮನೆಯಲ್ಲೇ ಕೆಲಸ ವಿದ್ಯಾಭ್ಯಾಸದಲ್ಲಿ ಫೇಲ್ ಆದಮೇಲೆ ಮುಂದೆ ಅವರಿಗೆ ಕೆಲಸ ಕಾರ್ಯಗಳಲ್ಲೂ ತೊಂದರೆ ಆಗುತ್ತೆ. ಹಿಂದಿ ಬಂದರೆ ಕೆಲಸ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಇವತ್ತು ನಮ್ಮ ಕರ್ನಾಟಕನ ಮಾರ್ಚ್ 30ನೇ ತಾರೀಕು ರಾಜ್ಯಾದ್ಯಂತ ಎಕ್ಸಾಮ್ ಹಾಲ್ಗಳಿಗೆ ನುಗ್ತೀವಿ. ನೀವು ಗಮನಿಸ್ಬೋದು, ಇವತ್ತು ಮಲ್ಲೇಶ್ವರಂ SLC ಬೋರ್ಡ್ ಮುಂದೆ ನಾವೇನು ಯಶಸ್ವಿಯಾಗಿ ಮುಖ್ಯ ಕಾರ್ಯಕ್ರಮ ಆಗಿದೆ. ಸಂವಿಧಾನದ 343ರಿಂದ 351ನೇ ವಿಧಿಯ ತನಕ ಇರುವ ಹಿಂದಿ ಮತ್ತು ಸಂಸ್ಕೃತದ ವಿಶೇಷ ಸ್ಥಾನಮಾನಗಳನ್ನು ತಿದ್ದುಪಡಿ ಮಾಡೋ ತನಕ ನಮ್ಮ ಹೋರಾಟ ನಿಲ್ಲದು ಎಂದಿದ್ದಾರೆ. ಈ ಪ್ರತಿಭಟನೆಯಲ್ಲಿ ಮಂಜು ಕೀರ್ತನ, ಪ್ರಧಾನ ಕಾರ್ಯದರ್ಶಿ ನಾರಾಯಣಸ್ವಾಮಿ, ಸುನೀತಾಬಾಯಿ, ಎಲ್ಲ ಆರ್ ನಳಿನಿ, ಸಾಮಾಜಿಕ ಹೋರಾಟಗಾರ ಸಾಕೆ ನಾರಾಯಣ ಸೇರಿ ಹಲವು ಗಣ್ಯರು ಭಾಗವಹಿಸಿ ತಮ್ಮ ಬೆಂಬಲ ಸೂಚಿಸಿದ್ದಾರೆ. ಇನ್ನು ಒಟ್ಟಲ್ಲಿ ಕನ್ನಡದ ಅಸ್ಮಿತೆಗಾಗಿ ಹೋರಾಟಗಾರರು ರಸ್ತೆಗಿಳಿದಿದ್ದಾರೆ. ಸರ್ಕಾರದ ಮುಂದಿನ ನಡೆಯೇನು ಎಂಬುದನ್ನು ಕಾದು ನೋಡಬೇಕಾಗಿದೆ. ರಾಷ್ಟ್ರಕ್ರಾಂತಿ ನ್ಯೂಸ್, ಬೆಂಗಳೂರು.